KCET ವಿದ್ಯಾರ್ಥಿಗಳಿಗೆ ವೆರಿ ವೆಲ್ಕಮ್ ಬ್ಯಾಕ್. ಸೊ ಭಾಳಷ್ಟು ಅಪ್ಡೇಟ್ಸ್ಗಳಿದೆ. ಸೊ ನಿಮ್ಮ ರಿಸಲ್ಟ್ ಬಗ್ಗೆ ಆಗಿರ್ಬೋದು. ಓಕೆ, ಈಗ ನೆಕ್ಸ್ಟ್ ಪ್ರೊಸೆಸ್ ಇವಾಗ ನಾನ್ ಅಗ್ರಿದವ್ರು ಏನು ಮಾಡಬೇಕು, ಅಗ್ರಿದವ್ರು ಏನು ಮಾಡಬೇಕು ಎಲ್ಲ ಕೂಡ ಮಾಹಿತಿ ಇದೆ. ಕೇರ್ಫುಲ್ಲಾಗಿ ಕೇಳಿ. ಓಕೆ, ಸೊ ವಿದ್ಯಾರ್ಥಿಗಳೆಲ್ಲ ಕೂಡ ಕಟ್ ಆಫ್ ಲಿಸ್ಟ್ ಕೂಡ ಸೆಂಡ್ ಮಾಡ್ತೀನಿ. ಇನ್ನೊಂದೇನಪ್ಪ ಅಂದರೆ ಈ ಒಂದು PDF ಅಲ್ಲಿ ನಿಮಗೆ ನೋಡ್ತಾ ಇರ್ಬೋದು. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ದ ಆಪ್ಷನ್ಸ್ ಎಂಟರ್ಡ್ ಬೈ ದ ಕ್ಯಾಂಡಿಡೇಟ್ ಫಾರ್ ದ ಫಸ್ಟ್ ರೌಂಡ್ ವಿಲ್ ರಿಮೇನ್ ದ ಸೇಮ್ ಫಾರ್ ದ ಅದರ್ ರೌಂಡ್ಸ್. ಓಕೆ, ಹಾಗಾಗಿ ಫಸ್ಟ್ ರೌಂಡಿನ ಆಪ್ಷನ್ ಎಂಟ್ರಿ ಮಾಡ್ತಾರೆ, ಅದೇ ಫೈನಲ್ ಆಗುತ್ತೆ. ಭಾಳ ಅಂದ್ರೆ ನೀವು ಅದರ ಸಬ್ಸಿಕ್ವೆಂಟ್ ರೌಂಡ್ಸಲ್ಲಿ ನೀವು ಅದನ್ನು ಕೆಲವೊಂದು ಕಾಲೇಜನ್ನು ಡಿಲೀಟ್ ಮಾಡ್ಬೋದು ಅಷ್ಟೇ, ಅಥವಾ ಇನ್ ಕೇಸ್ ಹೊಸದಾಗಿ ಕಾಲೇಜ್ ಬಂದರೆ ಆ್ಯಡ್ ಮಾಡ್ಬೋದು ಅಷ್ಟೇ. ಓಕೆ, ಅದು ಬಿಟ್ಟು ನೀವು ಜಾಸ್ತಿ ಇದು ಮಾಡೋಕ್ಕೆ ಬರಲ್ಲ, ಅದಕ್ಕೆ ಕೊಟ್ಟಿದ್ದಾರೆ. ಸೊ ಫೈನಲ್ ಏನು ಮಾಡ್ತಿಲ್ಲ ಫಸ್ಟ್ ರೌಂಡಲ್ಲಿ ಕಾಲೇಜಿನ ಮಾಡಿ ಅದೇ ಫೈನಲ್ ಆಗೋದು. ಅದಕ್ಕೆ ಕೇರ್ಫುಲ್ ಆಗಿರೋ ಫಸ್ಟ್ ರೌಂಡಿಗೆ. ಮಾಕ್ ಅಲಾಟ್ಮೆಂಟಲ್ಲಿ ಏನೋ ಫಸ್ಟ್ ಟ್ರಯಲ್ ಮಾಡ್ತೀರಾ, ತಪ್ಪು ಮಾಡ್ತೀರಾ, ಅದು ಸಹಜ. ಬಟ್ ಫಸ್ಟ್ ರೌಂಡಲ್ಲಿ ಯು ಶುಡ್ ಕ್ಲಿಯರ್ಲಿ ನೀವು ಫೈನಲ್ ಒಂದು ಲಿಸ್ಟನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಹೇಳ್ತಾ ಇರೋದು, ಒಂದು ಶೀಟಲ್ಲಿ ಇವರು ಕಮೆಂಟಲ್ಲಿ ಹಾಕಿದ್ದಾರೆ ನೋಡಿ, ಸರ್ ಕಟ್ ಆಫ್ ಲಿಸ್ಟ್ ಕಳಿಸಿ ಅಥವಾ ಕಾಲೇಜಸ್ ಲಿಸ್ಟ್ ಕಳಿಸಿ ಅಂತ ಭಾಳ ಜನ ಹಾಕಿದ್ದಾರೆ. ಸೊ ಅದು ನಿಮಗೆಲ್ಲ ಗೊತ್ತಾಗುತ್ತೆ, ಇಲ್ಲಿ ನೋಡಿ PDF ಸೆಂಡ್ ಮಾಡಿ ಅಂತ. ಸೊ ನಾನು ಸೆಂಡ್ ಮಾಡ್ತೇನೆ, ಇವಾಗ ಜಸ್ಟ್ ಸೆಂಡ್ ಆಗಿದೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ. ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅದು ಹೋಗಿ ಡೌನ್ ಮಾಡಿಕೊಂಡು ಕಾಲೇಜ್ ಲಿಸ್ಟನ್ನು ಪ್ರಿಪೇರ್ ಮಾಡಿ, ಇವಾಗಲೇ ಫ್ರೀ ಇದ್ದೀರಾ. ಓಕೆ, ಮತ್ತು ಇನ್ನೊಂದೇನಪ್ಪ ಅಂದರೆ ಸೊ ನಿಮಗೆ ರಿಪೀಟರ್ಸ್ ಮಾರ್ಕ್ಸ್ ಎಂಟ್ರಿ ಮಾಡಿಕೆ ಕೊಡ್ತಾರೆ, ವೇಟ್ ಮಾಡಿ. ಓಕೆ, ಮತ್ತು BSc ನರ್ಸಿಂಗ್ದು ಕೂಡ PDF ಸೆಂಡ್ ಮಾಡ್ತೀನಿ. ಓಕೆ, ಕೆಲವೊಬ್ಬರಿಗೆ ಇನ್ನೊಂದೇನಪ್ಪ ಅಂದರೆ ಕೆಲವೊಬ್ರು ಕ್ವಶನ್ ಕೇಳಿದ್ದಾರೆ, ಸರ್ ನಮಗೆ ಕಾಲೇಜ್ ಫೀಸ್ ಸ್ಟ್ರಕ್ಚರ್ ಗೊತ್ತಿಲ್ಲ, ಏನು ಮಾಡ್ಬೇಕಂತ. ಯೂಶಲಿ ಏನಾಗುತ್ತೆ ಗೊತ್ತಾ, ಇಂಜಿನಿಯರಿಂಗ್ದವ್ರಿಗೆ ನಿಯರ್ಲಿ ಅಬೌಟ್ 95,000 to 1 lakh ಇರುತ್ತೆ. ಓಕೆ, ಅಗ್ರಿದವರಿಗೆ 25,000 ಅಥವಾ 30,000 ಇರುತ್ತೆ. ಓಕೆ, ಮತ್ತು ಫಾರ್ಮಸಿದವರಿಗೆ ಒಂದು 40 ಯೂಶಲಿ ಫೀಸ್ ಪ್ರಕಾರ ಒಂದು 35,000 ರೂಪಾಯಿ ಇರುತ್ತೆ. ಯೂಶಲಿ ಇಷ್ಟ ರೇಂಜಲ್ಲೇ ಇರುತ್ತೆ. ಆಯಿತಾ, ಮತ್ತು ಆಪ್ಷನ್ ಯಾವಾಗ ಬಿಡ್ತಾರೆ ಅಂತ ಕೇಳಿದ್ದೀರಾ. ಓಕೆ, ಸೂನ್ ಬಿಡ್ತಾರೆ, ವೇಟ್ ಮಾಡಿ. ಫಸ್ಟ್ ಇವಾಗ ರಿಸಲ್ಟ್ ಬರಬೇಕು. ಓಕೆ, ಇನ್ನೊಂದೇನಪ್ಪ ಅಂದರೆ ಇವಾಗ ಸಪ್ಲಿಮೆಂಟ್ರಿದವ್ರದ್ದು ಕೂಡ ಆ್ಯಡ್ ಮಾಡಬೇಕು. ಮತ್ತು ಇವಾಗ May 20ಕ್ಕೆ ರಿಸಲ್ಟ್ ಅಂತ ಎಲ್ಲರೂ ಕೂಡ ನಿಮಗೆ ಒಂದು ಬ್ರೋಚರಲ್ಲಿ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ದೆನ್ May 20ಗೆ ಬರ್ಬೋದು ಚಾನ್ಸಸ್ ಇದೆ. ಓಕೆ, ಯಾಕಂದರೆ ಇನ್ನೊಂದೇನಪ್ಪ ಅಂದರೆ ಇವಾಗ ನಿಮಗೆಲ್ಲ ಗೊತ್ತಿದೆ, ಇವಾಗ ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಕೂಡ ಬಿಡಬೇಕು. ಇವಾಗ ಎಲೆಕ್ಷನ್ ಬಂದಿರೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಡೇಟ್ಸು. ಓಕೆ, ಸೊ ಇನ್ನೊಬ್ರು ಏನೋ ಕೇಳಿದ್ದಾರೆ ಕಮೆಂಟಲ್ಲಿ, BCA ಕೋರ್ಸ್ ಕೂಡ ಚೆನ್ನಾಗಿದೆ, ಫಸ್ಟ್ ಇಂಜಿನಿಯರಿಂಗ್ ಆಮೇಲೆ BCA ಬರುತ್ತೆ, ಚೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಇನ್ನೊಂದೇನಪ್ಪ ಅಂದರೆ ಸರ್ ನಮಗೆ BPT ಅಪ್ಲಿಕೇಶನ್ ಹಾಕಲಿಕ್ಕೆ ಇವಾಗ ಕಾಲನ ಇಲ್ಲ, KCET ನಾವು ಹಾಕಲಿಲ್ಲ ಅಂತ ಹಾಕಿದ್ದೀರಾ. ವೇಟ್ ಮಾಡಿ ನೋಡೋಣ, ಏನಾದರೂ ಇನ್ನೊಂದು ಕೇದವ್ರಿಗೆ ಒಂದು ಫೋನ್ ಹಚ್ಚಿ ಕೇಳಿ. ಓಕೆ, ನಾನು ಕೂಡ ಒಂದ್ಸಲ ಕೇಳಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ಮತ್ತು ಎಲ್ಲರೂ ಕೂಡ ಕಮೆಂಟ್ ಮಾಡಿ, ನಿಮ್ಗೆ ಏನು ಡೌಟ್ಸ್ ಇದ್ರೂ ಕೂಡ. ಕೆಲವೊಬ್ಬರು ಎಡಿಟಿಂಗ್ ಆಪ್ಷನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಟೆಕ್ನಿಕಲ್ ಎರರ್ ಬಂದಿದೆ. ಸೊ ವೇಟ್ ಮಾಡಿ, ಇವತ್ತು ಮಾರ್ನಿಂಗ್ 11 ಗಂಟೆ ಟ್ರೈ ಮಾಡಿ ಇನ್ನೊಂದ್ಸತಿ. ಓಕೆ, ಸೊ ಮತ್ತು ಸ್ಕಾಲರ್ಶಿಪ್ ಬಗ್ಗೆ SSP ಸ್ಕಾಲರ್ಶಿಪ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ, ಫ್ರೀ ಇರ್ತಿರತ್ತ. ನಿಮ್ಗೆ ತೋರಿಸ್ತಾ ನೋಡಿ SSP ಸ್ಕಾಲರ್ಶಿಪ್ ಅಂತ. NSP ಅಕೌಂಟ್ ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ. ಅಬೋ 80% ಯಾರು ಬಂದಿದೆ ಅವರು NSP ಮಾಡ್ಕೊಳ್ಳಿ. ಇನ್ ಕೇಸ್ ಎಲ್ಲ ಕಡಿಮೆ ಇದ್ದರೆ ಅಥವಾ ಜಾಸ್ತಿ ಇದೆ, ಎಲ್ಲರಿಗೂ ಓವರಾಲ್ ಅವ್ರಿಗೆ SSP ಅಂತ ಇದೆ ರಾಜ್ಯ ವಿದ್ಯಾರ್ಥಿಗಳ ತಂತ್ರಾಂಶ. ಸೊ ಇಲ್ಲಿ ಬಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಹೊಸದಾಗಿ ಖಾತೆನ ಸೃಜಿಸೋದ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ಫ್ರೀ ಇದ್ದೀರಾ ತಾನೆ. ಸೊ ಆಲ್ ದ ವೆರಿ ಬೆಸ್ಟ್ ವಿದ್ಯಾರ್ಥಿ. ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಬೇಕು. ಓಕೆ, ಸೊ ದಟ್ ನಿಮಗೆ ಬಹಳಷ್ಟು ನಿಮಗೆ ಅಪ್ಡೇಟ್ ಸಿಗುತ್ತೆ. ಮತ್ತು ಅದೇ ರೀತಿ ನಿಮಗೆ ಸ್ಕಾಲರ್ಶಿಪ್ ಕೂಡ ಅಪ್ಡೇಟ್ ಬರುತ್ತೆ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ. ವಿಡಿಯೋಗೆ ಲೈಕ್ ಮಾಡಿ, ಫಸ್ಟ್ ಟೈಮ್ ವಿಸಿಟ್ ಮತ್ತು ಅಪ್ಡೇಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.